ದೆಹಲಿ ಪ್ರಯಾಣವನ್ನ ಬೆಳೆಸಿದಂಥ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ತಪ್ಪೊಪ್ಪಿಕೊಂಡಿದ್ದಾರಂತೆ. ಇಲ್ಲಿ ಮಾತ್ರ ತಪ್ಪೊಪ್ಪಿಕೊಳ್ಳಿಲ್ಲ, ಆದರೆ ಹೈಕಮಾಂಡ್ ಬಳಿ ತಪ್ಪೊಪ್ಪಿಕೊಂಡಿದ್ದಾರಂತೆ. ಏನಂತ? ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತ ಏನಿದೆ, ಈ ಹೊಣೆಯನ್ನ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿಗಳೇ ಹೊತ್ಕೊಂಡಿದ್ದಾರೆ. ಹೈಕಮಾಂಡ್ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಸಿಎಂ ಡಿಸಿಎಂ ಅನ್ನುವಂಥ ವರದಿಗಳು ದೆಹಲಿ ಮೂಲಗಳಿಂದ ಬರ್ತಾ ಇದೆ. ಅವಸರದ ತೀರ್ಮಾನವೇ ಘಟನೆಗೆ ಕಾರಣ ಅನ್ನುವಂಥದ್ದನ್ನ ಸರೆಂಡರ್ ಆಗಿಬಿಟ್ಟಿದ್ದಾರೆ. ಏನಾದ್ರೂ ಮೊಂಡುವಾದ ಮಾಡೋಕ್ಕಾಗಲ್ವಲ್ಲ ಹೈಕಮಾಂಡ್ ಬಳಿ, ಕಾರಣ ಅವರಿಗೆಲ್ಲ ಮಾಹಿತಿಗಳಂತೂ ಇರುತ್ತೆ. ಸೊ ಈ ಮೊಂಡುವಾದ ಮಾಡೋದನ್ನು ಬಿಟ್ಟುಬಿಟ್ಟು ಇಲ್ಲಿ ಹೇಗೆ ಡಿಫೆಂಡನ್ನು ಮಾಡ್ಕೊಳ್ತಾ ಇದ್ದಾರೆ, ವಿಧಾನಸೌಧ ಮುಂದೆ ಆಯ್ತೇನ್ರಿ ಅಂತ ಕೇಳೋ ರೀತಿಯಲ್ಲಿ ಅಲ್ಲೂ ಹೇಳಬೇಕಾಗಿತ್ತು. ಅಲ್ಲೂ ಹೈಕಮಾಂಡ್ ಮುಂದೆ ಹೇಳಬೇಕಾಗಿತ್ತು. ನಾವು ಮಾಡಿದಂಥ ಕಾರ್ಯಕ್ರಮದ ಮುಂದೆ ಏನಾಗಿರಲಿಲ್ಲ, ವಿಧಾನಸೌಧ ಮುಂದೆ ಅದು ಚಿನ್ನಸ್ವಾಮಿಯಲ್ಲಾಗಿತ್ತು. ಅದರ ಹೊಣೆಯನ್ನು KSC ಹೊತ್ಕೊಳ್ಬೇಕು, ಅದರ ಹೊಣೆಯನ್ನು RCB ಅವ್ರು ಹೊತ್ಕೊಳ್ಬೇಕು, ಅದರ ಹೊಣೆಯನ್ನು DNA ಅವ್ರು ಹೊತ್ಕೊಳ್ಬೇಕು, ನಮ್ದೇನೂ ಇಲ್ಲ ಅಂತ ಹೇಳಬೇಕಾಗಿತ್ತು. ಆದರೆ ಅಲ್ಲಿ ಹೋದಾಗ ಮಾತ್ರ ಅವಸರದ ತೀರ್ಮಾನವೇ ಘಟನೆಗೆ ಕಾರಣ ಅಂತ ಹೈಕಮಾಂಡ್ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಅನ್ನೋ ಮಾತುಗಳು ದೆಹಲಿ ಮೂಲಗಳಿಂದ ತಿಳಿದು ಬರ್ತಾ ಇದೆ. ಇಲ್ಲೆಲ್ಲ ಜನರನ್ನ ಯಾಮಾರಿಸ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನಮ್ಮ ತಪ್ಪಾಗೋಯ್ತು, ನಮ್ಮದೇ ಅವಸರದಲ್ಲಿ ಹಿಂಗೆ ಮಾಡಿಬಿಟ್ವಿ ಅಂತ ಹೇಳ್ಕೊಳ್ಳುವಂಥ ಪರಿಸ್ಥಿತಿ. ಯಾವ ಸೀಮೆಯದ್ದು ಅಂತ ಅವತ್ತೇ ಹೇಳಬೇಕಾಗಿತ್ತು. ಹೌದು, ವಿ ಡಿಡ್ ಎ ಮಿಸ್ಟೇಕ್, ನಮ್ದು ಹಿಂಗೆ ಆಗಬಾರ್ದಾಗಿತ್ತು, ನಾವು ಈ ರೀತಿಯ ಕಾರ್ಯಕ್ರಮ ಆಯೋಜನೆ ಮಾಡಬಾರ್ದಾಗಿತ್ತು. ಜನ ಮೆಚ್ಚಿರೋರು ನಿಮ್ಮನ್ನು. ಸರ್ಕಾರ ತಪ್ಪಿದ್ದಾಗಲೂ ಒಪ್ಕೊಳ್ಳುತ್ತೆ, ಆ ಗಟ್ಸ್ ಇದೆ, ಡಿಫೆಂಡ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇತ್ತು. ಈಗ ಹಂಗಲ್ಲ. ನಿಮ್ಗೆ ರಾಹುಲ್ ಗಾಂಧಿಗೆ ಪ್ರತ್ಯೇಕ ವರದಿಯನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರಂತೆ. ಕಾಲ್ತುಳಿತ ದುರಂತದಲ್ಲಿ ಆದ ಲೋಪದ ಬಗ್ಗೆ ವರದಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಸರ್ಕಾರದ ತೀರ್ಮಾನಗಳ ಬಗ್ಗೆ ರಾಹುಲ್ ಗಾಂಧಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರಂತೆ. ಹಾಗಾಗಿ ಈಗ ರಾಹುಲ್ ಗಾಂಧಿಗೆ ಪ್ರತ್ಯೇಕ ವರದಿಯನ್ನು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಹೇಳಿ. ಅಂದರೆ ಇಬ್ಬರು ಸುಳ್ಳು ಹೇಳ್ತಾ ಇದ್ದೀರೋ ಏನೋ ಅಂತ ಡೌಟ್ ಅವರಿಗೆ. ಹಾಗಾಗಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಫಸ್ಟ್ ಕೊಡಿ ನಿಮ್ಮ ವರದಿ ಅಂತೇಳಿ. CM ಅದ್ದು ಪ್ರತ್ಯೇಕ ಅಂತೆ, DCM ಅದ್ದು ಪ್ರತ್ಯೇಕ ಅಂತೆ. ಭಾಳ ಚೆನ್ನಾಗಿದೆ ಇದು. ಎರಡೂ ವರದಿಗಳು ಪ್ರತ್ಯೇಕವನ್ನು ತಗೊಳ್ತಾ ಇದ್ದಾರೆ ಅಂತಂದರೆ ಇಬ್ಬರು ಏನಾದರೂ ಹೊಂದಾಣಿಕೆ ಮಾತಾಡ್ಕೊಂಡು ಬಂದ್ಬಿಟ್ಟು ಇಷ್ಟೇ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀರಾ ಅನ್ನುವಂಥ ಡಿಸಿಷನಿಗಿದ್ದಾರೆ. ಈಗ ವರದಿ ಕೊಡಬೇಕಾದ್ರೂ ಏನು ಕೊಡ್ತಾರೆ ಗೊತ್ತಿಲ್ಲ. ಯಾಕಂದರೆ ಒಳಗಡೆಗೆ ಒಂದು ಇರುತ್ತೆ ಅಲ್ವಾ, DCM ಅವ್ರಿಗೂ ಮುಖ್ಯಮಂತ್ರಿ ಆಗೋ ಆಸೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಅವಸರದ ತೀರ್ಮಾನವೇ ಘಟನೆಗೆ ಕಾರಣ ಅನ್ನುವಂಥದ್ದನ್ನು ಈಗ ತಪ್ಪೊಪ್ಪಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ಮುಂದೆ ಅನ್ನುವಂಥ ಮಾಹಿತಿಗಳು ಈಗ ದೆಹಲಿ ಮೂಲಗಳಿಂದ ಸಿಗ್ತಾ ಇದೆ. ಹೌದು, ಈ ಹೊಣೆಯನ್ನು ನಾವೇ ಹೊತ್ತುಕೊಳ್ತೀವಿ, ನಮ್ಮಿಂದನೇ ಈ ರೀತಿಯಾಗಿ ಆಗೋಯಿತು, ಅವಸರದಲ್ಲಿ ನಾವು ತೀರ್ಮಾನವನ್ನು ತೆಗೆದುಕೊಂಡ್ವಿ ಅನ್ನುವಂಥದ್ದನ್ನು. ಆದರೆ ಇಲ್ಲಿ ಹೇಳಬೇಕಾದ್ರೆ ವಿಧಾನಸೌಧ ಮುಂದೆ ಐತನ್ರಿ, ಅಲ್ಲಿ ಅವರೇನೋ ತೀರ್ಮಾನ ತೆಗೆದುಕೊಂಡಿದ್ರು ಅನ್ನುವಂಥದ್ದನ್ನೆಲ್ಲ ಹಾಕಿ 5 ಜನ ಪೊಲೀಸರು. ಹಾಗಿದ್ದಾಗ ಈಗ 5 ಜನ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರಲ್ಲ, ವರ್ಗಾವಣೆನೂ ಮಾಡಿದ್ರಲ್ಲ, ನಿಮ್ಮನ್ನೇನು ಮಾಡಬೇಕೀಗ? ನೀವು ಒಪ್ಕೊಂಡಿದ್ದೀರ ಅಂದಮೇಲೆ, ತಪ್ಪಾಗಿದೆ ಅಂತೇಳಿ ನೀವೇ ಹೇಳ್ಕೊಳ್ತಾ ಇದ್ದೀರ ಅಂದಮೇಲೆ, ಅವಸರದ ತೀರ್ಮಾನ ಅಂತೇಳಿ ನಿಮ್ಮದೇ ಇರಬೇಕಾದ್ರೆ ಪಾಪ ಅವ್ರನ್ನೇ 5 ಜನ ಸಸ್ಪೆಂಡ್ ಮಾಡಿದ್ರಿ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗ ರಾಹುಲ್ ಗಾಂಧಿ ಅವರ ಮುಂದೆ ತಪ್ಪೊಪ್ಕೊಂಡು ಅವಸರದಲ್ಲಿ ತೀರ್ಮಾನವೇ ಇದಕ್ಕೆ ಕಾರಣ ಅಂತ ಹೇಳ್ತಾ ಇರುವಂಥವ್ರು ಇವರು. ಹಾಗಿದ್ದಾಗ 5 ಜನರನ್ನ 5 ಆಫೀಸರ್ಸ್ಗಳನ್ನು ಯಾಕೆ ಸಸ್ಪೆಂಡ್ ಮಾಡಿದ್ರು? ಬೆಂಗಳೂರು ಕಮಿಷನರ್ ಸೇರಿದಂತೆ ಒಬ್ಬರನ್ನ ವರ್ಗಾವಣೆ ಯಾಕೆ ಮಾಡಿದ್ರು? ಇದೊಂದು ರೀತಿಯಾಗಿ ಕಳ್ಳಾಟ ಅಲ್ವಾ ಇವರು ಆಡ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ದಾರೆ. ಅರುಣ್, ರಾಜಕಾರಣ ಅಂದ್ರೇ ಹೀಗೆ 4 ಗೋಡೆ ಮಧ್ಯೆ ನಡೆಯುವಂಥ ಪ್ರಕ್ರಿಯೆಗಳೇನಿದೆ ಅದು ಬಹಿರಂಗವಾಗಿ ನಡೆಯೋದಿಲ್ಲ. AICC ಮುಂದೆ ಏನೆಲ್ಲ ತಪ್ಪುಗಳನ್ನು ಒಪ್ಕೋಬೇಕು ಮತ್ತು ಏನೆಲ್ಲ ನಿರ್ಧಾರಗಳು ತೀರ್ಮಾನಗಳು ಯಾರೆಲ್ಲ ಮಾಡಿದ್ವಿ ಮತ್ತು ಏನು ಲೂಪ್ ಹೋಲ್ಸ್ ಆಯಿತು ಅನ್ನೋದನ್ನು ಒಂದು ರೀತಿಯಲ್ಲಿ ಎಲ್ಲವನ್ನೂ ಕೂಡ ಇಂಚಿಂಚು ಮಾಹಿತಿಯನ್ನು ಕೊಟ್ಟಿದ್ದಾರೆ. 4 ಗೋಡೆ ಮಧ್ಯೆ ನಡೆದಂಥ ಈ ಮಾತುಕತೆಯಲ್ಲಿ ಸರ್ಕಾರದ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನ್ ಇಬ್ಬರೂ ಕೂಡ ಈ ಒಂದು ಆತುರದ ತೀರ್ಮಾನವನ್ನು ತೆಗೆದುಕೊಂಡಿದ್ದೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋದನ್ನು ಕೂಡ ತಪ್ಪೊಪ್ಪಿಗೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಹೊರಗಡೆ ಬಂದು ಇದನ್ನು ಹೇಳಿದ್ದೀರಾ, ಇದನ್ನು ಮಾಡಿ, ಖಂಡಿತವಾಗಿ ಕೂಡ ಹೊರಗಡೆ ಮಾತ್ರ ಬಂದ ಬಳಿಕ ಈ ರೀತಿಯ ತಪ್ಪೊಪ್ಪಿಗೆ ವಿಚಾರವನ್ನು ಪ್ರಸ್ತಾಪ ಮಾಡೋದೇ ಇಲ್ಲ. ಹಾಗಾಗಿ ಅದನ್ನು ಶೆಲ್ಟರ್ ತಗೋಬೋದು. ಇಲ್ಲಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ, ಇಲ್ಲಿ ತನಕವೂ ಕೂಡ ಕಾಂಗ್ರೆಸ್ನ ಸರ್ಕಾರ ಅಧಿಕಾರಿಗಳ ಮೇಲೆ ಅವ್ರದ್ದು ತಪ್ಪು ಇವ್ರ ತಪ್ಪು ಅಂತ ತಲೆದಂಡ ಮಾಡ್ತು, ಕೆಲವ್ರನ್ನ ವರ್ಗಾವಣೆ ಮಾಡ್ತು, ಕೆಲವ್ರನ್ನ ಬಿಡುಗಡೆ ಮಾಡ್ತು, ಇದೇ ಹೊರತು ಇಲ್ಲ ನಾನು ಈ ಸರ್ಕಾರದ ಮುಖ್ಯಸ್ಥರು, ಹಾಗಾಗಿ ನಾವು ಈ ಜವಾಬ್ದಾರಿಯನ್ನು ಹೊರ್ತೇವೆ ಅಂತ ಯಾರೊಬ್ಬರು ಕೂಡ ಹೇಳಲಿಲ್ಲ. 2 ಅಥವಾ 3 ಸಚಿವರು ಇಲ್ಲ ಸರ್ಕಾರದ ಜವಾಬ್ದಾರಿ ಇದು ಕೂಡ ಇದೆ, ನಮ್ಮದೇ ಹೊಣೆಗಾರಿಕೆ ಅನ್ನೋ ಮಾತುಗಳನ್ನು ಪ್ರಿಯಾಂಕಾ ಖರ್ಗೆ ಆದಿಯಾಗಿ ಕೆಲವರು ಹೇಳಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ, DCM ಆಗಲಿ, ಪರಮೇಶ್ವರ್ ಆಗಲಿ ಯಾರೊಬ್ಬರು ಕೂಡ ಹೇಳಿಲ್ಲ. ಆದರೆ ಹೈಕಮಾಂಡ್ ಮುಂದೆ
ಸವಿವರವಾಗಿ 3 ಪ್ರತ್ಯೇಕ ವರದಿಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂಲ್ಲಿ ಆಗಿರ್ತಕ್ಕಂಥ ಕಾಲ್ತುಳಿತ ಪ್ರಕರಣ ಮತ್ತು ಅಲ್ಲೇ ಆದಂಥ ತೀರ್ಮಾನಗಳು, ಅಲ್ಲಿ ಯಾರು ಒಂದು ರೀತಿಯಲ್ಲಿ ಆಯೋಜನೆ ಮಾಡಿದ್ರು, DCM ಏನಕ್ಕೆ ಹೋದ್ರು, ಆ ವಿಚಾರವಾಗಿ ಕೂಡ ಆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ನಡೆದಂಥ ಕಾರ್ಯಕ್ರಮ, ವಿಧಾನಸೌಧಕ್ಕೆ ಯಾರೆಲ್ಲ ಬಂದಿದ್ದರು, ರಾಜ್ಯಪಾಲರನ್ನು ಇನ್ವೈಟ್ ಮಾಡಿರ್ತಕ್ಕಂಥದ್ದು, ವಿಧಾನಸೌಧದಲ್ಲಿ ಹೇಗಾಯಿತು, ಏನು ತೀರ್ಮಾನಗಳಾಯಿತು ಅನ್ನೋದು ಒಂದು ವರದಿ. ಇದಾದ ಬಳಿಕ ಸರ್ಕಾರ ಒಂದು ರೀತಿಯಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡು ಸುಮಾರು 7 ಜನ ತಲೆದಂಡವನ್ನು ಮಾಡಿದೆ. ಇನ್ನೂ ಕೂಡ ಒಂದು 2 ಅಥವಾ 3 ಪರಿಶೀಲನೆಯಲ್ಲೂ ಕೂಡ ಇಟ್ಕೊಂಡಿದ್ದೀವಿ. IPS ಆಗಿದೆ, ಜೊತೆಗೆ ರಾಜಕೀಯ ಕಾರ್ಯದರ್ಶಿ ಕೂಡ ಬಿಡುಗಡೆಗೊಳಿಸಿದ್ದೀವಿ. ಹಾಗಾಗಿ ಮುಂದೆ IAS ತಲೆದಂಡ ವಿಚಾರವಾಗಿ ಕೂಡ ಆಲೋಚನೆ ಮಾಡ್ತಾ ಇದ್ವಿ, ಕೋರ್ಟ್ ಪ್ರಕ್ರಿಯೆಗಳನ್ನು ನೋಡ್ಕೊಂಡು ಮುಂದುವರಿತೇವೆ ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ವರದಿಗಳನ್ನು ಮಂಡಿಸಿರ್ತಕ್ಕಂಥದ್ದು, ಜೊತೆಗೆ DCM ಕೂಡ ಪ್ರತ್ಯೇಕವಾಗಿ ಒಂದು ವರದಿಯನ್ನು ಕೂಡ ಕೊಟ್ಟಿದ್ದಾರೆ, KPCC ಅಧ್ಯಕ್ಷರಾಗಿ ಮತ್ತು DCM ಆಗಿ. ಜೊತೆಗೆ ಅವರು ಕೂಡ ಒಂದು ರೀತಿಯಲ್ಲಿ ಸೆಲ್ಫ್ ಕ್ಲಾರಿಫಿಕೇಶನ್ ಅನ್ನು ಕೂಡ ಕೊಡಬೇಕಾಗುತ್ತೆ. ಯಾಕೆಂದರೆ HAL ಹೋಗಿ ವೆಲ್ಕಮ್ ಮಾಡ್ಕೊಂಡು ಬಂದಿದ್ದು, ಜೊತೆಗೆ ಸ್ಟೇಡಿಯಂ ಸೆಲೆಬ್ರೇಷನ್ ಭಾಗವಹಿಸಿದ್ದು, ಈ ಬಗ್ಗೆ ಕೂಡ ಸಾಕಷ್ಟು ಟೀಕೆಗಳು ವ್ಯಕ್ತ ಆಗಿತ್ತು. ಅದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಂತಿಮವಾಗಿ ಇಬ್ಬರು ಕೂಡ ಒಂದು ರೀತಿಯಲ್ಲಿ ತಪ್ಪೊಪ್ಪಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಈ ವಿಚಾರವಾಗಿ ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಸರ್ಕಾರದ ತೀರ್ಮಾನಗಳು ಯಾವುದೇ ರೀತಿಯ ಅವಸರದಿಂದ ಇರಬಾರ್ದು, ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳಾಗಿಯೇ ಇರಬೇಕು. ಹಾಗಾಗಿ ಇದು ಒಂದು ನಿದರ್ಶನ, ಈ ರೀತಿ ತಪ್ಪು ಲೋಪದೋಷಗಳಾದಂಥ ಸಂದರ್ಭದಲ್ಲಿ ಯಾವ ರೀತಿ ಪ್ರಕರಣ ಆಗುತ್ತೆ ಅಂತೇಳಿ ರಾಹುಲ್ ಗಾಂಧಿ ಅವರು ಕೂಡ ಒಂದು ರೀತಿಯಲ್ಲಿ ಅಸಮಾಧಾನ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇದನ್ನೇ ಇಟ್ಕೊಂಡು ದೊಡ್ಡ ಮಟ್ಟದ ಕ್ರಮ ಆಗ್ಬಿಡುತ್ತೆ, ಏನೋ ಬೇರೆ ಬೇರೆ ರೀತಿಯ ಲೆಕ್ಕಾಚಾರಗಳಿತ್ತು, ಅದಕ್ಕೆ ಒಂದು ರೀತಿಯಲ್ಲಿ ಸಾಫ್ಟ್ ಆದಂಗೆ ಕಾಣ್ತಾ ಇದೆ ಹೈಕಮಾಂಡ್. ಹಾಗಾಗಿ ಏನು ಮಾಡುತ್ತೆ ಏನು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಮಾಹಿತಿ ಗೊತ್ತಾಗಬೇಕಾಗತ್ತೆ. ಸದ್ಯಕ್ಕಂತೂ ಯಾವುದೇ ರೀತಿಯ ದೊಡ್ಡ ಕ್ರಮಗಳು ಇಲ್ಲ ಅನ್ನೋದನ್ನ ವೇಣುಗೋಪಾಲ್ ಅವರು ಮಾತನಾಡಿದಂಥ ಸಂದರ್ಭದಲ್ಲೇ ಸುಳಿವನ್ನು ಕೊಟ್ಟಿರ್ತಕ್ಕಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ.